ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಶನ್ಗೆ. ಸೊ ಇವತ್ತು ನಾನು ಬಂದಿರುವಂತದ್ದು ರಾಜನಕುಂಟೆ ಹತ್ರ ಬಂದಿದ್ದೀನಿ. ಯಾರೆಲ್ಲ ಯಲಹಂಕ ಸುತ್ತಮುತ್ತ ಯಾರೆಲ್ಲ ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದಾರ, ಸೊ ನಾನು ಇವತ್ತು ತಂದಿರುವಂತದ್ದು ಒಂದು ಅದ್ಭುತ ಲೇಔಟ್ ನಿಮಗೆ. ಸೊ BMRD ಅಪ್ರೂವ್ಡ್ ಏಕಾತ ಪ್ರಾಪರ್ಟಿ ನಾನು ತೋರಿಸ್ತಿರುವಂತದ್ದು ಸಾಯಿ ಸಮೃದ್ಧಿ ಲೇಔಟ್ಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಇದು ನಾನು ಇವಾಗ ತೋರಿಸ್ತಿರೋದು ಇದು ಫೇಸ್ 1. ಸೊ ಫೇಸ್ 2 ಬರುತ್ತೆ ಈ ವರ್ಷದಲ್ಲಿ ನಿಮಗೆ, ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ಪ್ರೆಸೆಂಟ್ ಈ ಒಂದು ಫೇಸ್ 1 ನಲ್ಲಿ ನಾವು ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಯಾವ ತರ ಬಂದಿದೆ, ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಸೊ ನೀವು ಬರಬೇಕು, ಅಗ್ರಿಮೆಂಟ್ ಹಾಕ್ಸ್ಕೋಬೇಕು, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರೋಂಥ ಪ್ರಾಪರ್ಟಿ ಇದು. ಎಷ್ಟು ಏಕರಲ್ಲಿ ಮಾಡಿರೋದು ಸರ್ ಇದು? ಸರ್ ಟೋಟಲ್ ಇದು ಬಂದ್ಬಿಟ್ಟು ನಿಮಗೆ 5 acres ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್. ಸರಿ, ಫಸ್ಟ್ ಫೇಸ್ ನೀವು ಆ ಕಡೆ ಕಾಣ್ತಾ ಇದೆ ನಿಮಗೆ, ಅದು ಫುಲ್ ಸೆಕೆಂಡ್ ಫೇಸ್ ಮಾಡ್ತಾ ಇದೀವಿ. ಫಸ್ಟ್ ಫೇಸ್ ಬಂದ್ಬಿಟ್ಟು ಇವಾಗ ನಿಮಗೆ ಒಂದು 3 ಎಕರೆಯಲ್ಲಿ ಬರ್ತಾ ಇದೆ. 3 ಎಕರೆಯಲ್ಲಿ ನಿಮಗೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡುವಂತ ಪ್ರಾಪರ್ಟಿ. ನಿಮಗೆ ಎನಿ ಬ್ಯಾಂಕ್ ಅಂದ್ರೆ SBI ಇಂದ ಹಿಡಿದು ಯಾವ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಕೋತಾರೋ ಕಸ್ಟಮರ್ ಗ್ರಾಹಕರು, ಯಾವ ಬ್ಯಾಂಕ್ ಅಲ್ಲಿ ಬೇಕೋ ಮಾಡಿಸ್ಕೋಬಹುದು. ಲಿಮಿಟೆಡ್ ಇದೇ ಬ್ಯಾಂಕ್ ಅಲ್ಲಿ ಮಾಡಬೇಕು ಆತರ ಏನೂ ಇಲ್ಲ. ಓಕೆ. ಇನ್ನೊಂದು ಸರ್ ನಾನು ನೋಡಿದಾಗ ಫ್ಲಾಟ್ ಆಗಿದೆ. ಹೌದು, ಲೇಔಟ್ ನೋಡ್ತಾ ಇದ್ರೆ ಚೆನ್ನಾಗಿದೆ, ಫ್ಲಾಟ್ ಇದೆ. ಯಾಕಂದ್ರೆ ಕೆಲವರೆಲ್ಲ ಮಣ್ಣು ಹಾಕ್ಬಿಟ್ಟಿರ್ತಾರೆ, ಜಾಸ್ತಿ ಮಣ್ಣು ತುಂಬಿಸ್ಬಿಟ್ಟಿರ್ತಾರೆ. ಹೌದು. ಸೊ ನಿಮ್ದ್ರಲ್ಲಿ ಆತರ ಇಲ್ಲ. ಇನ್ನು ಮಣ್ಣು ಅಷ್ಟೇ ನಿಮ್ಗೆ ರೆಡ್ ಸಾಯಿಲ್ ಇದೆ. ರೆಡ್ ಸಾಯಿಲ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಏನಾದ್ರೂ ನೀವು ಗಿಡಗಳನ್ನ ಹಾಕಿದ್ರು ಪ್ಲಾಂಟೇಶನ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಲುಕ್. ಸರ್ ಇದು ಬಂದ್ಬಿಟ್ಟು ಅಪ್ರೂವ್ಡ್ ಬಂದ್ಬಿಟ್ಟು ನಿಮ್ಗೆ BMRD ಇಂದ ನಿಮ್ಗೆ DPA ಅಪ್ರೂವ್ಡ್. DPA ಅಪ್ರೂವ್ಡ್ ಆಗಿ DC ಕನ್ವರ್ಷನ್ BMRD DPA ಅಪ್ರೂವ್ಡ್, BDA NOC ಆಗಿದೆ. ಹೌದು, ನಿಮ್ಗೆ ಇಂಡಿವಿಜುವಲ್ ಆಗಿ ಏಕಾತನೇ ಬರ್ತಕ್ಕಂಥದ್ದು ಪ್ರಾಜೆಕ್ಟ್ ಇದು. ಓಕೆ. ಲೇಔಟ್ ಹೆಸರು ಏನ್ ಸರ್ ಇದು? ಇದು NRICH ಸಾಯಿ ಸಮೃದ್ಧಿ ಎನ್ಕ್ಲೇವ್ ಅಂತ ಪ್ರಾಪರ್ಟಿ ಬಂದ್ಬಿಟ್ಟು. ವೀಕ್ಷಕರೇ, ಯಾವಾಗಲೇ ಯಾವುದೇ ಟೈಮ್ ಬಂದ್ರು ಒಂದ್ಸಲಿ ಕಾಲ್ ಮಾಡ್ಕೊ ಬನ್ನಿ. ಎನಿ ಟೈಮ್ ನಿಮಗೆ ಇಲ್ಲಿ ಯಾರಾದ್ರೂ ಒಂದು ಬಂದ್ರೆ ಸೊ ಇರ್ತಾರೆ, ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಸೊ ಬನ್ನಿ ನೋಡಿ ಸೈಟ್ನ ನಿಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೈಟ್ ನಂಬರ್ ಇದೆ, ಎಸ್, ವಾಟರ್ ಕಲೆಕ್ಷನ್ ಆಗಿದೆ, ವಾಟರ್ ಲೈನ್ ಬಂದಿದೆ, ಹೌದು, ಡ್ರೈನೇಜ್ ಇದೆ. ಇಂಡಿವಿಜುವಲ್ ಆಗಿ ಒಂದು ಕೇಬಲ್ ಪೈಪ್ ಲೈನ್ ಕೊಟ್ಟಿದ್ದೀವಿ. ಎಲ್ಲ ಇದು ಈ ಲೇಔಟ್ ಅಲ್ಲಿ 100 ಕೇಬಲ್ ಕರೆಂಟ್ ಬರುತ್ತೆ ನಿಮಗೆ. ಅಂಡರ್ ಗ್ರೌಂಡ್ ಬರುತ್ತೆ. ಬರುತ್ತೆ ನಿಮಗೆ. ಕಾಂಕ್ರೀಟ್ ರೋಡ್, CC ರೋಡ್ ಹಾಕಿದ್ದೀವಿ, ಸ್ಟ್ರೀಟ್ ಲೈಟ್ಸ್ ಹಾಕಿದ್ದೀವಿ. ಆಮೇಲೆ ನಿಮ್ಗೆ ಟ್ರಾನ್ಸ್ಫಾರ್ಮ್ ಬಂದಿದೆ ನೋಡಿ, ಅಲ್ಲಿ ಟ್ರಾನ್ಸ್ಫಾರ್ಮ್ ಇದೆ. ನಿಮ್ಗೆ ಏನೇನ್ ಬೇಕು ಲೇಔಟಿಗೆ ಎಲ್ಲಾನು ಮಾಡಿದೀವಿ. ಅಂದ್ರೆ ನೋಡಿ, ಅಲ್ಲಿ ಪಾರ್ಕ್ ಮಾಡಿದೀವಿ. ಹೌದು, ಅಲ್ಲಿ ಪಾರ್ಕ್ ಮಾಡಿದೀವಿ. ಅಲ್ಲಿ ನಿಮ್ಗೆ ಕಾಮನ್ ಏರಿಯಾ, ಕಮ್ಯುನಿಟೀಸ್ ಏರಿಯಾ ಅಂತ ಮಾಡಿದೀವಿ. ಇನ್ನೊಂದು ಸ್ಪೆಷಲ್ ಏನಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಬಂದು ಕನ್ಸ್ಟ್ರಕ್ಷನ್ ಮಾಡುವಂತದ್ದು. ವಾಟರ್ ಇಲ್ಲ, ನನ್ ಕರೆಂಟ್ ಇಲ್ಲ, ಆತರ ಮಾತಾಡುವಂಗೆ ಇಲ್ಲ. ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಸೈಟ್ ತಗೊಂಡು ನೋಡಿ, ಇಷ್ಟ ಆಯ್ತು ಬುಕ್ ಮಾಡ್ಕೊಂಡು ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಡು ನೀವು ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಳ್ಳಿ, ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಅಂತ ಪ್ರಾಪರ್ಟಿ. ಇದು 30-40 ಈ ಕಡೆದಲ್ಲ, 30-40. ಹೌದು, ನಿಮ್ಗೆ ಸೌತ್ ಆಗ್ಲಿ, ಈಸ್ಟ್ ಆಗ್ಲಿ, ನಾರ್ತ್ ಆಗ್ಲಿ, ವೆಸ್ಟ್ ಆಗ್ಲಿ ಎಲ್ಲಾ ತರದ ಡೈಮೆನ್ಷನ್ಸ್ ಇದಾವೆ. ಸಿಗುತ್ತೆ ಸರ್. ಕಾರ್ನರ್ ಸೈಟ್ ಅವೈಲೇಬಲ್ ಇದೆ ಇವಾಗ? ಹೌದು, ಕಾರ್ನರ್ ಸೈಟ್ ಅವೈಲೇಬಲ್ ಇದೆ. 10,000 ಪೇ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಸಂಬಂಧಪಟ್ಟ ಸರ್ವೆ ನಂಬರ್ದು ಇನ್ನು ಎಲ್ಲಾನು 100% ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಲೀಗಲ್ ಹೋಗಿ ಅವರು ವೆರಿಫಿಕೇಶನ್ ಆದ ತಕ್ಷಣ 7 to 10 days ಟೈಮ್ ಕೊಡ್ತೀವಿ ಲೀಗಲ್ ಹೋಗೋಕೆ. 10 days ಆದ ತಕ್ಷಣ ಅಗ್ರಿಮೆಂಟ್ 10 lakhs ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಆದ್ಮೇಲೆ ಅವ್ರ ಹತ್ರ ಲಿಕ್ವಿಡ್ ಇತ್ತು ಅಂದ್ರೆ ಕ್ಯಾಶ್ ರಿಜಿಸ್ಟ್ರೇಷನ್ ಹೋಗ್ಬೋದು, ಡೈರೆಕ್ಟ್ ಲೋನ್ ಬೇಕಾದ್ರೆ ಲೋನ್ ಮಾಡ್ಕೋಬಹುದು.